ಅದು ನಾಯಕರು ಮಾತಾಡಿ ನಿಮ್ಮ ರಾಜ್ಯದಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಕುಸ್ತಿರೋದ್ರ ಬಗ್ಗೆ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಾನೂನು ಸರಿಯಾಗಿ ನಡ್ಕೊಂಡಿದ್ರೆ ಈ ಘಟನೆಗಳು ಆಗ್ತಾನೆ ಇರಲಿಲ್ಲ. ಈ ಘಟನೆಗಳು ಆಗ್ತಾ ಇರಲ್ಲ. ಅದ್ರ ಬಗ್ಗೆ ನಾನು ಗಮನ ಸೆಳೀತಾ ಇದ್ದೀನಿ, ಒಂದೊಂದೇ ಗಮನಗಳನ್ನ ಸೆಳ್ತಾ ಇದ್ದೀನಿ. ಇದೊಂದೇ ಅಂತಲ್ಲ, ತಾವು ನೋಡಿದಿರ ಮೊನ್ನೆ ನಮ್ಮ ಇಲ್ಲೇ MLA ಇದ್ದಾರೆ, ಈ KJಹಳ್ಳಿ DJಹಳ್ಳಿ ಗಲಾಟೆ ಆಯ್ತು, ಅಮಾಯಕರನ್ನ ಬಂಧಿಸಿದ್ರಿ ಅಂತ ಲೆಟರ್ ಕೊಟ್ರು. ಅದ್ರ ಬಗ್ಗೆ ಸರ್ಕಾರ ಹಿಂಪಡಿಬೇಕು ಅನ್ನೋ ರೀತಿ ಪತ್ರಿಕೆಗಳಲ್ಲೆಲ್ಲ ಬಂತು. ಅಂದ್ರೆ ಅರ್ಥ ಏನು? ಈಗಾಗಲೇ ಕೇಸನ್ನ NIA ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ, ಅಪರಾಧಿಗಳು ಗುರುತು ಮಾಡಿದ್ದಾರೆ, ಎಲ್ಲ ಜೈಲಿಗೆ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇರೋ ಕೇಸ್ಗಳನ್ನು ವಾಪಸ್ ತಗೊಬೇಕು ಅನ್ನೋ ರೀತಿ ಬಿಂಬಿತ ಆದರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತತೆ? ಪೊಲೀಸರಿಗೆ ಆತ್ಮಸ್ಥೈರ್ಯ ಎಲ್ಲಿ ಉಳಿತತೆ? ನಾನು ಇವತ್ತು ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆನೂ ಗೃಹ ಸಚಿವರು ಕ್ರಮ ತೆಗೆದುಕೊಳ್ಬೇಕು. ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದು ಕೋರ್ಟ್ ನಾನು ಹೇಳ್ತಾ ಇಲ್ಲ, ಕೋರ್ಟಲ್ಲಿ ಮೊನ್ನೆ ಚೀಮಾರಿ ಹಾಕಿದ್ದಾರೆ. ಕೋರ್ಟಲ್ಲಿ ಏನು ಪೊಲೀಸ್ ಸ್ಟೇಷನ್ಗಳೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಅಂತೇಳಿ ಕೋರ್ಟಲ್ಲಿ ಚೀಮಾರಿ ಹಾಕಿರೋದನ್ನ ನಾನು ನೋಡ್ತಾ ಇದ್ದೀನಿ. ಅದರಿಂದ ನಾನು ಇಷ್ಟನ್ನ ತಮಗೆ ಹೇಳುವಂಥದ್ದು, ಈ ವಿಚಾರದ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿ ತೆಗೆದುಕೊಂಡು ಸರ್ಕಾರ ಎಚ್ಚರಿಕೆಯನ್ನ ಮಾಡಬೇಕು. ಬಂದ 8 ತಿಂಗಳಲ್ಲೇ 8 ಬಾಳ ಆದ್ರೆ ಇನ್ನ ಉಳಿದಂತ ದಿನಗಳು, ಉಳಿದಂತ ತಿಂಗಳುಗಳು ಹೆಂಗೆ ನೀವು ಕಳಿತೀರಾ? ಅದು ನನ್ನ ಬೆಳಕೆ. ಅದಕ್ಕೋಸ್ಕರ ಈ ಕಾನೂನು ಸುವ್ಯವಸ್ಥೆ ಕುಸ್ತಿರೋದ ಬಗ್ಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಮಾತಾಡಿದ್ದೀನಿ. ಬಂಧುಗಳೇ, ಈಗ ರಾಜ್ಯಪಾಲರ ಭಾಷಣಕ್ಕೆ ವಂದನೆಯನ್ನ ಸಲ್ಲಿಸುವಂತ ಇದಕ್ಕೆ ಉತ್ತರವನ್ನ ಕೊಡ್ಲಿ, ಆಮೇಲೆ ನೀವು ಯಾವ ಕೊಡ್ತೀರೋ ಕೊಡಿ ಇದನ್ನ ಉತ್ತರನ. ಈಗ ಹೌದೌದು, ರಾಜ್ಯಪಾಲರ ಭಾಷಣದ ಬೇಗ ಮುಗಿಸುವ ವಂದನಾ ನಿರ್ಣಯದ ಮೇಲೆ ಅಲ್ಲ ಈಗಾಗಲೇ ಮಂಡಿಸಿದ್ದಾರೆ. ಓಕೆ ಅಶೋಕ್ ಜಿ, ಒಂದ್ ನಿಮಿಷ. ಈ ಕೆರಗೋಡು ನೀವು ಹೋಮ್ ಮಿನಿಸ್ಟರ್ ಆದ್ಮೇಲೆ ಮಾತಾಡಲ್ಲ, ಚೇಂಜ್ ಮಾಡ್ತಾರೆ. ಮಾತಾಡಕ್ಕೆ ಪರ್ಮಿಷನ್ ಕೊಡಬೇಕು. ನೆಕ್ಸ್ಟ್ ಕ್ಲಾರಿಫಿಕೇಶನ್ ಮಾಡಿ. ಪ್ರೀತಿ ಇದೆ. ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ. ಸರ್ಕಾರ, ರಾಜ್ಯಪಾಲರು ನಾರ್ಮಲಿ ಈ ಸರ್ಕಾರ ಸಾಕ್ತಾ ಇರುವಂತ ಹಾದಿ ಬಗ್ಗೆ, ಸರ್ಕಾರದ ದಿಕ್ಕು ದಸೆ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಒಂದು ಭಾಷಣವನ್ನ ಮಾಡಿಸುವಂತದ್ದು ಸರ್ಕಾರದ ಪದ್ಧತಿ. ಅದನ್ನ ತಾವು ಮಾಡಿಸಿದ್ದೀರಾ. ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀರಾ, 2ನೇ ಪ್ಯಾರದಲ್ಲಿ ನಮ್ಮ ಸರ್ಕಾರ ಆಡಳಿತ 7 ಕೋಟಿ ಜನರ ಬದುಕಿನಲ್ಲಿ ಬದಲಾವಣೆಯ ಗಾಳಿಯನ್ನ ಬೀಸ್ತಾ ಇದೆ, ಬದಲಾವಣೆಯ ಗಾಳಿಯನ್ನ ತಂದಿದ್ದೀರಿ ಅಂತ ಹೇಳಿಸಿದ್ದಾರೆ. 2ನೇ ಪ್ಯಾರಾದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಹೇಳಿದರು. ನನಗನ್ಸ್ತತೆ ಈ ಸರ್ಕಾರ ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳಿತಾ ಇದೆ. ಅದ್ರ ಮಧ್ಯೆ ಈ ಪರಮೇಶ್ವರ್ ಅಂತವರು ಹಿರಿಯ ನಾಯಕರು, MB ಪಾಟೀಲ್ ಅಂತ ಹಿರಿಯ ನಾಯಕರೆಲ್ಲ ದಿಕ್ಕು ಯಾಲ್ಗೋಗೋದು ಅಂತ ಕಾಯ್ತಾ ಇದ್ದಾರೆ. ಈ CM ಡೆಪ್ಟಿ CM ಈ ಗಲಾಟೆಯಲ್ಲಿ ಅದು ಹೇಳ್ಬೇಕಲ್ಲ, ರಾಜ್ಯ ಪಾಪ ದಾರಿ ಕಾಣದಯ್ಯ ಅನ್ನೋ ರೀತಿ ಅವರು ಇದ್ದಾರೆ. ದೇಶಪಾಂಡೆ ಅವರು ಒಂದ್ ರೀತಿ ಈ ಸರ್ಕಾರ ನಿಂತೋಗಿರುವಂತ ಒಂದು ಗಾಡಿ, ಕೆಟ್ಟೋಗಿರುವಂತ ಗಾಡಿ, ಮತ್ತೆ ಕೆಟ್ಟು ಹೋಗಿ ರಿಪೇರಿ ಆಗದಂತ ಸ್ಥಿತಿಗೆ ತಲುಪಿದೆ ಸರ್ಕಾರ. ಸುಮ್ಮನೆ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹೇಳಿಸಿದ್ದಾರೆ. ನೆನ್ನೆ ಅವ್ರು ಮಾತಾಡಲ್ಲ, ಹೇಳಿದಾರೆ ನಾವೇನ್ ತೊಂದರೆ ಕೊಟ್ಟಿಲ್ಲ ಅಣ್ಣ, ನನ್ನ ಮಾತಾಡ ಹೋಗ್ಲಿದ್ದೀರಾ ಅಲ್ಲ, ಅವ್ರು ಮಾತಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಈ ಸರ್ಕಾರ ಒಂದು ರೀತಿ ದುಡ್ಡು ಅವರ ಭಾಷಣದಲ್ಲಿ ಇರೋದು ಹಣವನ್ನ
ಎಲ್ಲ ಕಡೆ ಎಲ್ಲರಿಗೂ ಸಮನಾಗಿ ಹಂಚಬೇಕು. ತುಳಿತಕ್ಕೆ ಒಳಗಾದಂತ ಜನ ಎಲ್ಲರಿಗೂ ಕೂಡ ಹಣ ಕೊಡಬೇಕು ಅನ್ನೋದು ಸರ್ಕಾರದಲ್ಲಿ ಹೇಳಿಸಿದ್ದಾರೆ ರಾಜ್ಯಪಾಲರೇ. ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಳಿತಕ್ಕೆ ಒಳಗಾದವರ ಹಣವನ್ನ ಸುಮಾರು 11,000 ಕೋಟಿ ಹಣವನ್ನ SC ST ಮೀಸಲಿಟ್ಟಂತ 34,000 ಕೋಟಿ ಅನುದಾನದಲ್ಲಿ 11,400 ಕೋಟಿಯನ್ನ ನೀವು ಡೈವರ್ಟ್ ಮಾಡಿದಿರಲ್ಲ, ಇದು ಎಲ್ಲರ ಸಮನಾಗಿ ನೋಡೋ ಅಂತದ್ದ? ತುಳಿತಕ್ಕೆ ಒಳಗಾದಂತ ಜನಗಳಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದ್ದೀರಾ? ಯಾಕೆ ತಗೊಂಡ್ರಿ? ನೀವೇ ಕಾನೂನು ಮಾಡಿದ್ದೀರಾ. ಈ ಹಣವನ್ನ ದಲಿತರಿಗೆ ಬಿಟ್ರೆ, ದಲಿತರ ಕೇರಿಗೆ ಬಿಟ್ರೆ ಯೂಸ್ ಮಾಡಬಾರ್ದು ಅಂತ ನೀವೇ ಮಾಡಿದ್ದೀರಾ. ಏಳಿಗೆಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀರಾ. ಈಗ ಹಣವನ್ನ ಡೈವರ್ಟ್ ಮಾಡಿದ್ದೀರಾ. ಸನ್ಮಾನ್ಯ ಅಧ್ಯಕ್ಷರೇ, ನ್ಯಾಯನಾ ಇದು? ಅಧ್ಯಕ್ಷರೇ, ಇದು ನ್ಯಾಯನಾ? ಅಧ್ಯಕ್ಷರೇ, ನಾವು ದಲಿತರ ಚಾಂಪಿಯನ್, ಹಿಂದುಳಿದ ಚಾಂಪಿಯನ್, ಈ ತರ ಎಲ್ಲ ಹೇಳ್ತಾ ಇದ್ದಾರೆ. ಈ ಚಾಂಪಿಯನ್ ಆದ್ರೆ ಯಾಕೆ ತೆಗೆದ್ರೆ? ಅದನ್ನ ತೆಗೆದಕ್ಕೆ ರೀಸನ್ ಕೊಡ್ಬೇಕಲ್ಲ. ಪತ್ರಿಕೆಯಲ್ಲಿ ಏನಾದ್ರೂ ಹೇಳ್ಬೇಕು, ನಾವು ಈ ಹಣವನ್ನ ತೆಗೆದಿರೋದು ನಿಜ, ಯಾಕೆ ತೆಗೆದಿದ್ದೀರಿ ಅಂತ, ಇಂಥ ಘನಕಾರ್ಯಕ್ಕೋಸ್ಕರ ತೆಗೆದಿದ್ದೀರಿ ಅಂತ ಹೇಳ್ಬೇಕು. ಹೇಳಲೇ ಇಲ್ಲ, ಮುಚ್ಚಿಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಾನು ಗ್ಯಾರಂಟಿಗಳ ಬಗ್ಗೆ ಏನು ಕಾಮೆಂಟ್ ಏನು ಮಾಡಲ್ಲ. ನೀವು ತಪ್ಪು ಮಾಡಿ ಇನ್ನು 5 ಗ್ಯಾರಂಟಿ ಅಂತ ಹೇಳಿದಿರಾ, ಇನ್ನು 50 ಗ್ಯಾರಂಟಿ ತಗೊಂಬನ್ನಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಮಾಡಿ ನೀವು ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಮಾಡಿ 50 ಗ್ಯಾರಂಟಿ ಬೇಕಾದ್ರೆ ಮಾಡಿ. ಆದ್ರೆ ಗ್ಯಾರಂಟಿ ತಂದಿದ್ದೀನಿ ಅಂತ ಮೋಸ ಮಾಡಕ್ಕೆ ಯಾಕೆ ಹೋಗ್ತಾ ಇದ್ದೀರಾ? ಈ ಬಸ್ಗಳು ಫ್ರೀ ಅಂದ್ರಿ, ಇವಾಗ ಶಾಲಾ ಮಕ್ಕಳ ಸ್ಥಿತಿ ಏನಾಗ್ತಾ ಇದೆ? ನಾವು ದಿನ ಪತ್ರಿಕೆಯಲ್ಲಿ ನೋಡ್ತಾನೆ ಇದ್ದೀರಿ. ಪತ್ರಿಕೆಯವ್ರು ಯಾಕೋ ಗೊತ್ತಿಲ್ಲ, ಅದನ್ನೇ ಪ್ರಿಂಟ್ ಆಗ್ತಾರೆ. ಬಸ್ಸಲ್ಲಿ ಓದ್ತಾ ಇರೋರು ಮಕ್ಕಳು ನಡ್ಕೊಂಡು ಹೋಗ್ತಾ ಇರೋದು, JCBಯಲ್ಲಿ ಓದ್ತಾ ಇರೋ, JCBಯಲ್ಲಿ ಎತ್ಕೊಂಡು ಹೋಗಿರೋ ಫೋಟೋನು ಮೊನ್ನೆ ನೋಡಿದೆ ನಾನು, JCBಯಲ್ಲಿ. ಆಮೇಲೆ ಆ ವೆಹಿಕಲ್ ಇದು ಮರಳು ತುಂಬಿಕೊಂಡು ಹೋಗೋ ಲಾರಿ, ಕಲ್ಲು ತುಂಬಿಕೊಂಡು ಹೋಗೋ ಲಾರಿ, ಯಾಕಂದ್ರೆ ಬಸ್ ಫುಲ್ ಔಟ್ ಇದೆ, ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ನಾನು ಹೇಳ್ತಾ ಇರೋದು ಇದೆಲ್ಲ ಬಂದಿರೋ ಅಂಥದ್ದು. ಆಮೇಲೆ ನೆನ್ನೆ ಮಾತಾಡ್ಬೇಕಾದ್ರೆ ನಾನು ಬರ್ಕೊಂಡಿದ್ದೀನಿ, ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು 1000ಕ್ಕೂ ಹೆಚ್ಚು ಬಸ್ಗಳನ್ನ ನಾವು ಪರ್ಚೇಸ್ ಮಾಡಿದ್ದೀರಿ ಅಂತ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಮ್ಮಲ್ಲಿ 20,000 ಮೇಲೆ ಬಸ್ ಇದೆ. ಪ್ರತಿ ವರ್ಷ ಸ್ಕ್ರಾಪ್ಗೆ 1,500 ಬಸ್ಗಳು ಹಾಕ್ಬೇಕು. ನೀವು 7 ಲಕ್ಷ ಕಿಲೋಮೀಟರ್ ಓಡಿದ್ಮೇಲೆ ಸ್ಕ್ರಾಪ್ಗೆ ಹಾಕ್ಬೇಕು ಅದನ್ನ, ಬಸ್ನ. ಹೊಸ ಬಸ್ ತಗೊಳ್ಳೇಬೇಕು. ಆ ಬಸ್ ಇವತ್ತು ಬಸ್ಗಳು ಇಲ್ಲದೆ ಇರ್ತಕ್ಕಂಥದ್ದು, ರೂಟ್ಗಳು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು, ನಿಮ್ಮ ಫ್ರೀ ಅಂತ ಕೊಟ್ಟು ನೀವು ಈ ತರ ಮೋಸ, ಅಂದ್ರೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇರುವಂಥದ್ದು ಎಷ್ಟು ನ್ಯಾಯ ಅನ್ನೋದು ನಂದಷ್ಟೇ. ಕೊಡಿ, ತಗೊಳ್ಳಿ, ಇನ್ನೊಂದು 5,000 ಬಸ್ ಎಕ್ಸ್ಟ್ರಾ ತಗೊಳ್ಳಿ. ರೂಟ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಹಳ್ಳಿಗಳು ನೋಡಿ ಚೆಕ್ ಮಾಡಿ, ಎಲ್ಲ ಕಡೆ ಹಳ್ಳಿಗಳಲ್ಲಿ ರೂಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಹೊಸ ಬಸ್ ಕೆಟ್ಟೋಗಿರೋ ಸ್ಕ್ರಾಪ್ಗೆ ಹೋಗಿರೋ ಬಸ್ಸಿಗೆ ರೀಪ್ಲೇಸ್ಮೆಂಟ್ ಅಷ್ಟೇ ಮಾಡಿರೋದು, ಹೊಸ ತಗೊಂತ ಇಲ್ಲ. ನಾನು ಹೇಳೋದು ಸರ್ಕಾರ ಇದೊಂದು 3 ಲಕ್ಷ 2 ಲಕ್ಷ 3 ಲಕ್ಷ ಕೋಟಿ ಬಡ್ಜೆಟ್ಗಳನ್ನು ಮಂಡನೆ ಮಾಡ್ತೀರಿ. ಒಂದು ವಿಷನ್ ಇರಬೇಕು. ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂದ್ರೆ ಸಾವಿರಾರು ಜನ ಅಧಿಕಾರಿಗಳಿದ್ದಾರೆ, IAS IPS ಎಲ್ಲ ಇದ್ದಾರೆ. ನಾವೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ಕಾರ್ಯಕ್ರಮ ಮಾಡಿದ್ರೆ ಇದಕ್ಕೆ ಏನೇನು ಅವಶ್ಯಕತೆ ಇದೆ, ಇದರಿಂದ ಪ್ಲಸ್ ಏನಾಗುತ್ತೆ ಮೈನಸ್ ಏನಾಗುತ್ತೆ, ನಾವೇನು ಮಾಡಬೇಕು ಅನ್ನೋದು ಯೋಚನೆನೇ ಇಲ್ಲ. ಮಾಡಿಬಿಟ್ರು. ಈಗ ಅಧ್ವಾನದ ಸ್ಥಿತಿಗೆ ಇವತ್ತು ಬಂದಿರೋದನ್ನ ನಾವು ನೋಡ್ತಾ ಇದ್ದೀರಿ. ಮತ್ತೆ ಮಹಿಳೆಯರಿಗೆಲ್ಲ 2,000 ಕೊಡ್ತೀನಿ ಅಂದ್ರು. ಇನ್ನು ಜಾಸ್ತಿ ಕೊಡ್ವಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. 1 ತಿಂಗಳು ಕೊಟ್ಟು ನಮ್ಮ ಹತ್ರನೇ ಬರ್ತಾ ಇದ್ದಾರೆ. 1 ತಿಂಗಳು ಕೊಟ್ಟರು 3 ತಿಂಗಳು ಕೊಡ್ತಾ ಇಲ್ಲ, 5 ತಿಂಗಳು ಕೊಟ್ಟಿಲ್ಲ. ಕೊಡಿ, ಅದನ್ನ ನಾನು ಹೇಳ್ತಾ ಇರೋದು. ಕರೆಕ್ಟ್ ಆಗಿದ್ರೆ ನೀವು ಉತ್ತರ ಕೊಡ್ತೀರಲ್ಲ, ಅವಾಗ ಹೇಳಿ. 1 ತಿಂಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? 3 ತಿಂಗಳು ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಇನ್ನೆಷ್ಟು ಜನ ಪೆಂಡಿಂಗ್ ಇದ್ದಾರೆ? ಕೊಡ್ಬೇಕಲ್ಲ ಸರ್ಕಾರ, ಕೊಡಿ. ಎಷ್ಟು ಜನ ಪೆಂಡಿಂಗ್ ಇದೆ ಅದನ್ನ ದಯವಿಟ್ಟು ಕೊಡಿ. ಇವತ್ತು ಅನ್ನಭಾಗ್ಯ ಅಂತ ಹೇಳಿದ್ರಿ. ನಾನು ನೋಡಿದೆ ಅನ್ನಭಾಗ್ಯ ಇದರಲ್ಲಿ ಬರ್ದಿದ್ದೀರಾ, ಇದರಲ್ಲಿ ಪ್ಯಾರಾದಲ್ಲಿ, ಆ ಪ್ಯಾರಾದಲ್ಲಿ ಬರೆದು 5 kg ಕೊಡ್ತಾ ಇದ್ದೀರಿ, ಅದಕ್ಕೆ ಇನ್ನು 5 kgಗೆ ನಾವು ದುಡ್ಡು ಕೊಡ್ತಾ ಇದ್ದೀರಿ ಅಂತ. 5 kg ನೀವೆಲ್ಲಿ ಕೊಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ಮೋದಿಯವರ ಸರ್ಕಾರ ಕೊಡ್ತಾ ಇರೋದು. ಅಲ್ಲಿ ಹೆಸರೇ ಇಲ್ಲ, ಕೇಂದ್ರ ಅಂತ ಹೆಸರೇ ಇಲ್ಲ. ಬರಿಬೇಕಾಯ್ತಲ್ಲ, ಸೌಜನ್ಯಕ್ಕಾದ್ರೂ ಬರಿಬೇಕಾಯ್ತು. ಕೇಂದ್ರದಿಂದ 5 kg ಕೊಟ್ಟಿದ್ದಾರೆ, ನಾವು ರಾಜ್ಯದಿಂದ ನಮ್ಮ ಕೈಲಿ ಅಕ್ಕಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ದುಡ್ಡು ಕೊಡ್ತೀನಿ ಅಂತ ಹೇಳ್ಬೇಕಾಯ್ತು. ಏನು ವ್ಯತ್ಯಾಸ ಏನೂ ಇರಲಿಲ್ಲ. ಕೊಟ್ಟಿರೋದು ನಿಜ, ಹೇಳ್ತಾ ಇಲ್ಲ ಅದನ್ನ.
ಈ ತರ ಕೇಂದ್ರ ಸರ್ಕಾರದ ಯೋಜನೆನೂ ಕೂಡ ನಮ್ಮ ಯೋಜನೆ ಅಂತ ಹೇಳಿ ಪ್ರತಿಬಿಂಬ ಮಾಡಕ್ಕೆ ಹೋಗ್ತಾ ಇದ್ದೀರಾ. ಮತ್ತೆ 200 ಯೂನಿಟ್ ಫ್ರೀ ಅಂತ ಹೇಳಿದ್ರಿ, 200 ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರಿ, ಎಲ್ಲರಿಗೂ ಫ್ರೀ. ಅವತ್ತು ಹೆಸರುಗಳು ಹೇಳಿದ್ರು, ಮಾದೇವಪ್ಪ ಫ್ರೀ, ಕಾಕಾ ಪಾಟೀಲ್ ಇಲ್ಲ ಇದಾರೆ, ಕಾಕಾ ಪಾಟೀಲ್ ಇವಾಗ ಯಾರಿಗೂ ಇಲ್ಲ, ಕಾಕಾಪಾಗೂ ಇಲ್ಲ, ಇವ್ರಿಗೂ ಇಲ್ಲ, ಫ್ರೀ ಇಲ್ಲ. ಈಗ ನಾನು ಹೇಳೋದು ಅದು, ನೀವು ಫ್ರೀ ಕೊಡಿ, ಆದ್ರೆ ನೀವು ತೆರಿಗೆ ಆಗ್ತಾ ಇದ್ದೀರಲ್ಲ, ಮೇನಲ್ಲಿ 70 ಪೈಸೆ ಜಾಸ್ತಿ ಮಾಡಿದ್ರಿ, ಮತ್ತೆ ₹2.89 ಮತ್ತೊಂದು ಕಡೆ ಜಾಸ್ತಿ ಮಾಡಿದ್ದೀರ. ಅಂದ್ರೆ ಸಿದ್ದರಾಮಯ್ಯನವ್ರ ಸ್ಪೆಷಾಲಿಟಿ ಏನು ನೋಡಿ, ಅಲ್ಲೇ ದುಡ್ಡು ಕಿತ್ತು ಅಲ್ಲೇ ಕೊಡೋದು. ಫ್ರೀ ಕೊಡ್ತೀನಿ ಅಂದಮೇಲೆ ಸರ್ಕಾರದ ಖಜಾನೆಯಿಂದ ಕೊಡಬೇಕಾಯ್ತು, ಅದು ಬಿಟ್ಬಿಟ್ರು, ಏರಿಕೆ ಮಾಡಿದ್ರು, ಆ ದುಡ್ಡನ್ನು ಅಲ್ಲೇ ಕೊಡುವಂಥದ್ದು. ಇದೆಷ್ಟು ನ್ಯಾಯ? ಯಾರಿಗೋ ತೆರಿಗೆ ಹಾಕಿ ಅವ್ರಿಗೆ ಅನ್ಯಾಯ ಮಾಡಿ ನೀವು ಕೊಡುವಂಥದ್ದು ಒಳ್ಳೇದಲ್ಲ. ಬಡ್ಜೆಟ್ ಇಂದ ಕೊಡಬೇಕಾಯ್ತು, ನಿಮ್ಮ ಲೆಕ್ಕದಲ್ಲೇ ಅದನ್ನು ಕೊಡಬೇಕಾಯಿತು. ಇನ್ನು ಯುವ ನಿಧಿ ಅವ್ರು ಅನೌನ್ಸ್ ಮಾಡಿದ್ದು, ನಾವು ಬಂದ ಕ್ಷಣದಲ್ಲೇ ಮೊದಲ ಕ್ಯಾಬಿನೆಟ್ ಅಲ್ಲೇ 5 ಫ್ರೀಗಳು ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಗೌರವಾನ್ವಿತ ಸಿದ್ದರಾಮಯ್ಯನವ್ರು ಮೆಚ್ಚಲೇಬೇಕು. ನೋಡಿದ್ರೆ ಅವರು ಬಡ್ಜೆಟ್ ಅಲ್ಲಿ ದುಡ್ಡಿಲ್ಲ, ಖಾಲಿ ಖಜಾನೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿದ್ರು, ಡಿಲೇ ಮಾಡ್ತಾ ಬಂತರು. ಪ್ರತಿಯೊಂದನ್ನು ನೋಡಿ, 5 ಸ್ಕೀಮ್ನು ಡಿಲೇ ಮಾಡ್ತಾ ಬರ್ತಾ ಇದ್ದಾರೆ. ಈ ಯುವ ನಿಧಿ ಅಂತೂ ಪೂರ್ತಿ 9 ತಿಂಗಳಾಯ್ತು, ಒಬ್ಬರು ಕೊಟ್ಟಿದ್ದಾರಾ? ಒಬ್ಬರಿಗೆ ಒಂದು ನಯಾ ಪೈಸೆ ಕೊಟ್ಟಿಲ್ಲ. ಸ್ಟಾರ್ಟ್ ಆದಷ್ಟೇ ಅಲ್ಲ, ಏನಾದ್ರಿ ಬಂದ ತಕ್ಷಣನೇ 5 ಗ್ಯಾರಂಟಿ ಚಾಲು ಅಂದ್ರು. ಯಾಕೆ? ದುಡ್ಡಿಲ್ಲ ಕೊಟ್ಟಿಲ್ಲ ಅಷ್ಟೇ. ಕೊಡ್ಬೇಕಾಯ್ತಲ್ಲ, ಹೇಳಿದ್ಮೇಲೆ ಕೊಡ್ಬೇಕಾಯ್ತು, ಕೊಡ್ಲಿಲ್ಲ. ಮತ್ತೆ ಪ್ಯಾರಾ 19ರಲ್ಲಿ ದೊಡ್ಡ ಮಟ್ಟದ ಬಂಡವಾಳ ಕರ್ನಾಟಕಕ್ಕೆ ಬರ್ತಾ ಇದೆ ಅಂತೆ, ಕಳೆದ 8 ತಿಂಗಳಲ್ಲಿ 77,000 ಕೋಟಿ ಬಂಡವಾಳ ಹರಿದು ಬಂದಿದೆ ಅಂತೇಳಿ ಸರ್ಕಾರ ಹೇಳ್ತು. ಅದು ಹರಿದು ಬಂದಿದ್ದು ಹೆಂಗ್ ಬಂದಿದೆ ಅಂತ ಹೇಳ್ಬೇಕು, ನಾವು ಉತ್ತರ ಕೊಡ್ಬೇಕಾದ್ರೆ ಹರಿದು ಹೆಂಗ್ ಬಂದಿದೆ, ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ, ಯಾವ್ಯಾವ ಕಂಪನಿ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಅದನ್ನ ನಿಜ ಅಂತ ನಾವು ಒಪ್ಪೋದು.